ನಮಸ್ಕಾರ. ನಮ್ಮ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ, ಇವತ್ತು ನಮ್ಮನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಅರ್ಪಿಸಲು ಬಯಸುತ್ತೇನೆ. ಈ ದಿನ ನಾವಿಲ್ಲಿ ಬಂದಿರುವುದು ಒಂದು ಸಂದೇಶ ಕೊಡಲಿ ಅಂತ ನಮ್ಮನ್ನು ಕರೆದಿದ್ದಾರೆ. ಅದರಲ್ಲಿ ಮೇಜರ್ ಇರುವಂತಹ 2 ಸಂದೇಶಗಳನ್ನು ನಮ್ಮ ಅಧ್ಯಕ್ಷರು ಕೊಟ್ಬಿಟ್ರು. ಒಂದು ಸಂಘಟನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಏನಾದರೂ ಮಾಡಬೇಕಾದ್ರೆ ಸಂಪನ್ಮೂಲಗಳು ಕೂಡ ಬೇಕಾಗುತ್ತೆ. ಚಿಕ್ಕ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಂತಂದ್ರೂ ಎಷ್ಟೋ ಶ್ರಮ ತಗೊಂಡು ಮಾಡಬೇಕು. ಇಂತಹ ಕಾರ್ಯಕ್ರಮಗಳು ನೋಡ್ತಾನೆ ಇದ್ದೀನಿ ನಾನು. ನಮ್ಮ ಹುಸೇನ್ ಸರ್ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ. ಅವ್ರಿಗೆ ದೇವರು ಒಳ್ಳೇದು ಮಾಡಿಲ್ಲ ಅಂತ ಬಯಸಿರ್ತೀನಿ. ನಿಮಗೆ ಈ ಕಾರ್ಡ್ ಈಗ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಅದು ನಿಮಗೆ ಅನುಕೂಲವಾಗಬೇಕಾದ್ರೆ ನಿಮಗೆ ಲೈಸೆನ್ಸ್ ಇರಬೇಕು. ಮೊದಲನೇದಾಗಿ ನಾವು ಇಲ್ಲಿ ಬಂದ ಮೇಲೆ ಒಳ್ಳೆ ಮೆಸೇಜ್ ಕೊಟ್ಟು ಹೋಗ್ಬೇಕು. ಸುಮ್ಮನೆ ಮಾತಾಡೋಕ್ಕಾಗಲ್ಲ. ನಿಮಗೆ ಲೈಸೆನ್ಸ್ ಇದ್ದರೆ ಮಾತ್ರ ಇದು ಅನುಕೂಲ ಆಗುತ್ತೆ. ಅಪಘಾತದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಾತ್ರ, ಅಪಘಾತದಲ್ಲಿ ಹೆಚ್ಚು ಕಮ್ಮಿ ಆದರೆ ಫಸ್ಟ್ ನಿಮಗೆಲ್ಲ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಇಲ್ಲ ಅಂದರೆ ನಿಮ್ಗೆ ಬರಲ್ಲ. ಅದರಿಂದ ದಯವಿಟ್ಟು ಇವರು ಇನ್ಶೂರೆನ್ಸ್ ಮಾಡಿಸ್ಕೊಟ್ರೆ ನಾವು ಲೈಸೆನ್ಸ್ ಮಾಡಿಕೊಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಮ್ಮ ಸ್ವಂತ ಖರ್ಚದಲ್ಲಿ ನಿಮ್ಮ ಕಡೆಯಿಂದ 1 ರೂಪಾಯಿನೂ ಬೇಡ, ಯಾವುದೂ ಜಾತ ಭೇದವಿಲ್ಲದೆ ನಮ್ಮ ಮುಳಬಾಗಿಲು ತಗೊಂಡ ಆಟೋ ಡ್ರೈವರ್ಗಳಲ್ಲದೆ ಇನ್ನು ಹಳ್ಳಿ ಮಟ್ಟದಲ್ಲಿ, ತಾಲೂಕಲ್ಲಿ, ಹಳ್ಳಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮತ್ತು ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಡ್ರೈವರ್ಸ್ ಇರ್ತಾರೆ. ಅವ್ರಿಗೆಲ್ಲ ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ಕಾರದಿಂದ ನಾವು ಎಲ್ಲ ಡ್ರೈವರ್ಗಳಿಗೂ ಲೈಸೆನ್ಸ್ ಮಾಡಿಕೊಡ್ತೀವಿ. ಅದರ ಖರ್ಚು ವೆಚ್ಚಗಳನ್ನು ನಾವೇ ಭರಿಸ್ತೀವಿ. ಇಲ್ಲ ಅಂದ್ರೆ ನಿಮ್ಗೆ ಈ ಇನ್ಶೂರೆನ್ಸ್ ಯೂಸ್ ಆಗಲ್ಲ. ಅದರಿಂದ ದಯವಿಟ್ಟು ಅದರಲ್ಲೆಲ್ಲ ನೀವು ಯೂಸ್ ಮಾಡ್ಕೋಬೇಕು. ಈಗ ನಿಮ್ಮ ಸ್ವಂತ ಖರ್ಚು ಅನುಕೂಲ ಇರೋರು ಮಾಡ್ಕೊಳ್ಳಿ, ನಾವು ಬೇಡ ಅನ್ಕೊಳ್ಳಲ್ಲ, ನೀವು ಮಾಡ್ಕೊಳ್ಳಿ. ಇದೇ ರೀತಿ ಇಲ್ಲಿ ಕಾರ್ಮಿಕರು, ಈಗ ಆಟೋ ಚಾಲಕರಿದ್ದಾರೆ, ಇದರ ಜೊತೆಗೆ ತುಂಬಾ ಜನ ಕಾರ್ಮಿಕರು ಸಹ ಇದ್ದಾರೆ. ನಮ್ಮ ತಾಲೂಕಲ್ಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಕಾರ್ಮಿಕರಿದ್ದಾರೆ, ತುಂಬಾ ಬಡವರಿದ್ದಾರೆ. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿರೋ ಜೊತೆಗೆ ಇನ್ನು ತುಂಬಾ ಕಾರ್ಮಿಕರ ಇಲಾಖೆ ತುಂಬಾ ಇದೆ. ನಮ್ಮ ಹುಸೇನ್ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ನಾವು ಕಾಂಗ್ರೆಸ್ ಪಕ್ಷದವರು ಕೈ ಜೋಡಿಸ್ತೀವಿ. ಸರ್ಕಾರದಿಂದ ಏನಾದರೂ ನಿಮ್ಗೇನಾದ್ರೂ ಅನುಕೂಲ ಮಾಡಬೇಕಾದ್ರೆ, ಲೆಟರ್ ಬೇಕಾದ್ರೂ ನಾವು ಕೊಡ್ತೀವಿ. ನೀವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲ ಕಾರ್ಮಿಕರ ಇಲಾಖೆಗೆ ಸ್ಮಾರ್ಟ್ ಕಾರ್ಡ್ನ ವಿತರಿಸಿದ್ರೆ ಒಳ್ಳೆಯದು. ಆ ಸ್ಮಾರ್ಟ್ ಕಾರ್ಡ್ನ ಖರ್ಚುಗಳು ಕೂಡ ನಾವೇ ಭರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನೇ ಹೇಳ್ತಾ ಇದ್ದೀನಿ. ಸಮಾಜದಲ್ಲಿ ಏನಾದರೂ ಹೆಚ್ಚು ಕಮ್ಮಿಗಳು, ಇಲ್ಲ ಗಲಾಟೆಗಳು, ಇಲ್ಲ ನಮ್ಮ ರಾಜ್ಯಕ್ಕೆ ಏನಾದರೂ ಅನ್ಯಾಯಗಳು ಇಂಥದ್ದು ಆದಾಗ ಫಸ್ಟ್ ಸಂಘಟನೆಗಳೇ ಮುಂದೆ ಬರೋದು, ಬೇರೆಯವರೆಲ್ಲ ಮುಂದೆ ಬರಲ್ಲ. ಅದಕ್ಕೋಸ್ಕರ ನಾವು ಸಂಘಟನೆಗಳಿಗೆ, ಯಾವುದೇ ಸಂಘಟನೆ ಇರ್ಬೋದು, ನಾವು ಸಂಘಟನೆಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು ಫಸ್ಟ್. ಅದರಿಂದ ಯಾವತ್ತೇ ಆಗಲಿ ನಮ್ಮ ಹುಸೇನ್ ಅವರು ನಮಗೆ ಹೆಲ್ಪಿಂಗ್ ಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಸಂದರ್ಭದಲ್ಲಿ ಕೂಡ ನಿಮ್ಮ ಸಂಘಟನೆಗೆ ನಮ್ದು ಪ್ರೋತ್ಸಾಹ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಇದೇ ರೀತಿ ಮುಂದೆ ನಮ್ಮ ಸಂಘಟನೆಗಳು, ತುಂಬಾ ಸಂಘಟನೆಗಳಿದೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ. ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ, ಎಲ್ಲಾ ಸಂಘಟನೆಗಳು ಕೂಡ ಮೊದಲ ಆದ್ಯತೆ ಕಾರ್ಮಿಕರ ಬಗ್ಗೆನೇ ಇದೆ. ಎಲ್ಲಾ ಸಂಘಟನೆಗಳು ಕೂಡ ಕಾರ್ಮಿಕರ ಬಗ್ಗೆ ಇದೆ. ಅದರಿಂದ ಯಾವುದು ಪಕ್ಷ ಭೇದವಿಲ್ಲದೆ, ಜಾತ ಭೇದವಿಲ್ಲದೆ ಎಲ್ಲಾ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಯಾವುದಾದ್ರೂ ನಮ್ಮ ಕಾರ್ಮಿಕ ಇಲಾಖೆ
ನಮ್ಮ ಪದಾಧಿಕಾರಿಗಳು ಕೂಡ ಇದ್ದಾರೆ. ಎಲ್ಲರನ್ನೂ ಒಟ್ಟುಗೂಡಿಸಿ ನಮ್ಮ ಅಧ್ಯಕ್ಷರನ್ನ ಬೆಳ್ಕೊತಾ ಇದ್ದೇನೆ. ನಮ್ಮ ಎಲ್ಲ ಮುಲ್ಬಂಧಲ್ಲಿ ಒಂದು ಕಾರ್ಮಿಕರ ದೃಷ್ಟಿಯಲ್ಲಿಟ್ಟುಕೊಂಡು ಯಾವಾಗಲೂ ಒಂದು ಕಾಂಗ್ರೆಸ್ ಪಕ್ಷದಿಂದ ಯಾವಾಗಲೂ ಒಂದು ಅನುಕೂಲವಾಗುವ ತರ, ಎಲ್ಲರಿಗೂ ಅನುಕೂಲವಾಗುವ ತರ ಒಂದು ಪ್ರೋಗ್ರಾಮ್ ಆದಷ್ಟು ಬೇಗ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನೀವು ನಮಗೆ ಇಲ್ಲಿ ಕಾರ್ಯಕ್ರಮ ಭಾಗವಹಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡ್ಕೊಳ್ಳಕ್ಕೆ ನಿಮ್ಗೆಲ್ಲರೂ ಸಪೋರ್ಟ್ ಮಾಡಿದಿರ. ನಮ್ಮ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹುಸೇನ್ ಸರ್ ಅವರಿಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಸಂಘದ ಜೊತೆಗೆ ರಾಜಕೀಯ ಕೂಡ ಕೈ ಜೋಡಿಸಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನಿಮಗೆ ಬೆಂಬಲವಾಗಿ ನಿಂತ್ಕೊಂತೀವಿ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಿಮಗೂ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸಂಘಟನೆಗೂ ಒಳ್ಳೆಯದಾಗ್ಲಿ, ಒಳ್ಳೆಯ ಜನರು ಬರಲಿ ಅಂತ ಆ ಭಗವಂತನಲ್ಲಿ ಬೆಳ್ಕೊಂತ ನನಗೆ 2 ಮಾತುಗಳು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.